ಮಂಗಳೂರು ನಗರದ ಪದವಿನಗಡಿನ ಬಾಡಿಗೆ ಮನೆಯೊಂದಕ್ಕೆ ದಂಪತಿಗಳ ನಡುವಿನ ಸಮಸ್ಯೆಯನ್ನ ಪರಿಹಾರ ಮಾಡಬೇಕೆಂದು ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಪುರೋಹಿತರನ್ನ ಕರೆಯಿಸಿ ಹನಿ ಟ್ರ್ಯಾಪ್ ಮಾಡಿ ವ್ಯಕ್ತಿಯೊಬ್ಬರನ್ನ ಸುಲಿಗೆ ಮಾಡಿದ ಪ್ರಕರಣದಲ್ಲಿ ಭಾಗಿಯಾದ ದಂಪತಿ ಆರೋಪಿಗಳನ್ನ ದಸ್ತಗಿರಿ ಮಾಡಿ ಹನಿ ಟ್ರ್ಯಾಪ್ ಪ್ರಕರಣವೊಂದನ್ನು ಭೇದಿಸುವಲ್ಲಿ ಮಂಗಳೂರು ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ಚಿಕ್ಕಮಗಳೂರು ಜಿಲ್ಲೆಯ ಪುರೋಹಿತ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ವೃತ್ತಿಯ ವ್ಯಕ್ತಿಯೋರ್ವರನ್ನ ಭೇಟಿಯಾಗಿದ್ದ ದಂಪತಿಗಳು ತಮ್ಮ ಮನೆಯಲ್ಲಿನ ಸಮಸ್ಯೆಯನ್ನ ಬಗೆಹರಿಸಲು ಮನೆಯಲ್ಲಿ ಪೂಜೆಯನ್ನ ಮಾಡಿಕೊಡಬೇಕೆಂದು ಪುರೋಹಿತರನ್ನ ಮನೆಗೆ ಕರೆಯಿಸಿಕೊಂಡು ಮನೆಯಲ್ಲಿರುವ ಸಮಯ ಪುರೋಹಿತರ ಜೊತೆಗಿರುವ ಫೋಟೋ ಮತ್ತು ವಿಡಿಯೋವನ್ನ ತೆಗೆದು ನಂತರ ಈ ವಿಡಿಯೋ ಹಾಗೂ ಫೋಟೋವನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವುದಾಗಿ, ಹಲವು ಬಾರಿ ಫಿರ್ಯಾದುದಾರರನ್ನ ಹೆದರಿಸಿ ಕೊಲ್ಲುವುದಾಗಿ ಜೀವ ಬೆದರಿಕೆ ಹಾಕಿ ಹಣದ ಬೇಡಿಕೆಯನ್ನ ಇಟ್ಟಿದ್ದಾರೆ. 15 ಲಕ್ಷ ನಗದು ಹಣ ಹಾಗೂ ಸುಮಾರು 34 ಲಕ್ಷ ರೂಪಾಯಿಗಳನ್ನು ಬೇರೆ ಬೇರೆ ಖಾತೆಗಳಿಂದ ಆರೋಪಿಗಳು ನೀಡಿದ ಬ್ಯಾಂಕಿಗೆ ಬೇರೆ ಬೇರೆ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿದೆ. ಈ ಪ್ರಕರಣದ ತನಿಖೆಯನ್ನ ಕೈಗೊಂಡ ಮಂಗಳೂರು ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ನೇತೃತ್ವದ ತಂಡ ಪ್ರಮುಖ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಈ ಕೃತ್ಯದಲ್ಲಿ ಭಾಗಿಯಾದ ಆರೋಪಿಗಳಾದ ಭವ್ಯ ಹಾಗೂ ಕುಮಾರ್ ಯಾನೆ ರಾಜು ಎಂಬುವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳು ಇತರ ಕೆಲವು ವ್ಯಕ್ತಿಗಳಿಗೆ ಇದೇ ರೀತಿ ಹನಿ ಟ್ರ್ಯಾಪ್ ಮಾಡಿ ಹಣ ಸುಲಿಗೆ ಮಾಡಿದ ಪ್ರಕರಣದಲ್ಲಿ ಭಾಗಿಯಾಗಿರುವ ಸಾಧ್ಯತೆಯಿದ್ದು, ಈ ಬಗ್ಗೆ ತನಿಖೆ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು. ಆರೋಪಿಗಳ ಪತ್ತೆಕಾರ್ಯದಲ್ಲಿ ಸಿಸಿಬಿ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್, ಪಿಎಸ್ಐ ರಾಜೇಂದ್ರ, ಪ್ರದೀಪ್ ಟಿಆರ್, ಸಿಸಿಬಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು. ಮಂಗಳೂರು ನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಚಿಕ್ಕಮಗಳೂರು ಮೂಲದ ಒಬ್ಬ ಪುರೋಹಿತ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಮಾಡ್ತಿರುವಂಥ ವ್ಯಕ್ತಿ ನನ್ನಿಂದ ಇಬ್ಬರು ವ್ಯಕ್ತಿಗಳು, ಒಬ್ಬ ಮಹಿಳೆ ಮತ್ತು ಒಬ್ಬ ಯುವಕ ಸೇರಿಕೊಂಡು ಕಳೆದ 4-6 ತಿಂಗಳುಗಳಲ್ಲಿ ಸುಮಾರು 49 ಲಕ್ಷದಷ್ಟು ಹಣವನ್ನು ದೋಚಿಕೊಂಡಿದ್ದಾರೆ ಅಂತಂದು ಆರೋಪಿಸಿದ್ದಾನೆ. ಮತ್ತು ಇನ್ನೂ ಹೆಚ್ಚಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡಲಿಲ್ಲ ಅಂತಂದರೆ ಯಾರು ಕಂಪ್ಲೇಂಟ್ ದೂರುದಾರ ವ್ಯಕ್ತಿ ಇದ್ದಾನೆ ಅವನು ಮತ್ತು ಒನ್ ಆಫ್ ದಿ ಆರೋಪಿ ಮಹಿಳೆ ಏನಿದ್ದಾರೆ ಅವರಿಬ್ಬರು ಜೊತೆಯಲ್ಲಿರುವಂತಹ ಫೋಟೋಗ್ರಾಫ್ಸು, ವಿಡಿಯೋ ಮತ್ತು ಅವ್ರು ಮಾತಾಡಿರುವಂಥ ಏನು ವಾಯ್ಸ್ ಕಮ್ಯುನಿಕೇಷನ್ ಇದೆ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮದಲ್ಲಿ ಬಿಡೋದಾಗಿ, ಅದ್ರ ಜೊತೆಗೆ ಯಾರು ಪುರೋಹಿತ ಮತ್ತು ಜ್ಯೋತಿಷ್ ಶಾಸ್ತ್ರಜ್ಞ ಇದ್ದಾನೆ ಅವನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲು ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. 15 ಲಕ್ಷದಷ್ಟು ಹಣನ ಬೇರೆ ಬೇರೆ ಸಂದರ್ಭದಲ್ಲಿ ಕ್ಯಾಶಲ್ಲಿ ಇಸ್ಕೊಂಡಿರುವಂಥದ್ದು ಮತ್ತು 34 ಲಕ್ಷದಷ್ಟು ಹಣನ ಬೇರೆ ಬೇರೆ ಅಕೌಂಟ್ಗಳಿಗೆ ಹಾಕಿಸ್ಕೊಂಡಿರುವಂಥದ್ದು ಕೂಡ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಈ ಕಿರುಕುಳ ಮುಂದುವರೆದರ ಹಿನ್ನೆಲೆಯಲ್ಲಿ ಫಿರ್ಯಾದನ್ನು ದಾಖಲು ಮಾಡಿದ್ದಾನೆ ಎಕ್ಸ್ಟಾರ್ಷನ್ನಿಗೆ. ಹಾಗಾಗಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಅವರ ಹೆಸರುಗಳು ಭವ್ಯ ಅಂತ, ಸುಮಾರು 30 ವರ್ಷದ ಹೆಣ್ಣುಮಗಳು. ಈಕೆ ಶನಿವಾರ ಸಂತೆ ಸೋಮಾರಪೇಟೆ ಇಲ್ಲಿ ಬಿಲಾಂಗ್ ಆಗ್ತಾಳೆ. ಮತ್ತು ಇನ್ನೊಬ್ಬ ಕುಮಾರ್ ಅಲಿಯಾಸ್ ರಾಜು ಅನ್ನುವಂಥವ್ನು ಇವನು ಅರಕಲ್ಗೂಡು ತಾಲೂಕು ಹಾಸನಕ್ಕೆ ಸೇರಿದವನಾಗಿದ್ದಾರೆ. ಈ ಭವ್ಯ ಏನಿದ್ದಾಳೆ ಈಕೆ ಈಗಾಗಲೇ ಮದುವೆ ಮಾಡಿಕೊಂಡು ಒಂದು ಸಂಸಾರ ಮಾಡ್ಕೊಂಡಿರ್ತಾಳೆ. ನಂತರ ಗಂಡನ್ನು ಬಿಟ್ಬಿಟ್ಟು ಈ ರಾಜು ಅನ್ನೋ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದಿನ್ನು ದಾಖಲಾತಿಗಳು ಮತ್ತು ಅವ್ರು ನಿಜವಾಗ್ಲೂ ಗಂಡ ಹೆಂಡ್ತಿನ ಅನ್ನೋದಂಥದ್ದು ಕೂಡ ಅಸರ್ಟೈನ್ ಮಾಡಬೇಕಾಗಿದೆ. ಕಳೆದ 2 ವರ್ಷಗಳಿಂದ ಇವರು ಜೊತೆಯಾಗಿದ್ದಾರೆ. ಇವರು ಮುಖ್ಯವಾಗಿ ಜ್ಯೋತಿಷಿಯನ್ನು ಮತ್ತು ಈ ಪುರೋಹಿತನ ಕರೆಸಿರುವಂಥದ್ದು ನಾವಿಬ್ಬರು ಗಂಡ ಹೆಂಡ್ತಿ ಮಂಗಳೂರಿನ ಪದವಿನಗಡಿ ಅನ್ನೋ ಒಂದು ಏರಿಯಾದಲ್ಲಿ ಬಾಡಿಗೆಗೆ ಒಂದು ಮನೆ ತೊಗೊಂಡು ವಾಸ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಕೌಟುಂಬಿಕ ಕಲಹ ಜಾಸ್ತಿ ಆಗಿದೆ. ಹಾಗಾಗಿ ಯಾವುದಾದ್ರು ಒಂದು ಶಾಂತಿ ಮಾಡಿಸ್ಬೇಕು ಅಂತ ಸಂಪರ್ಕ ಮಾಡಿ, ನಂತರದಲ್ಲಿ ಸಂಪರ್ಕ ಆದ ನಂತರ ಆ ಲೇಡಿ ಇವನ ಜೊತೆ ಸ್ವಲ್ಪ ಕಾಂಪ್ರಮೈಸಿಂಗ್ ಪೊಸಿಷನ್ಲಿರುವಂಥ ಫೋಟೋಸು, ವಿಡಿಯೋಸು ಎಲ್ಲ ಮಾಡಿಕೊಂಡು ನಂತರದಲ್ಲಿ ಅವನ್ನು ಇಟ್ಕೊಂಡು ಇವನಿಗೆ ಬೆದರಿಕೆ ಹಾಕಿರುವಂಥದ್ದು ನಮಗೆ ಕಂಡು ಬಂದಿದೆ. ಇದೊಂದು ಪ್ರಾಪರ್ ಹನಿ ಟ್ರ್ಯಾಪ್ ಅಂತೇನು ಕರಿತೀವಿ, ಆ ಪ್ರಕಾರ ನಡೆದಿರುವಂಥ ಒಂದು ಘಟನೆ.
Toshiba, batteries and inverters. Grab the power.